ಕುಟುಂಬ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ಜನ ಇಡೀ ದೇಶದಲ್ಲಿ ಹೋಗ್ತಾ ಇದ್ದಾರೆ. ಅದೇ ರೀತಿ ಬೆಳಗಾವಿ ನಗರದಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿದ್ದಾರೆ. ಆದರೆ ಇವತ್ತು ಬೆಳಿಗ್ಗೆ ಬಂದಂಥ ಸುದ್ದಿ ಒಂದು ಭಾಳ ಖೇದಕರವಾದಂಥ ಸುದ್ದಿ, ಭಾಳ ಅನಾಹುತ ಆಗಿದೆ. ಎಲ್ಲ ರೀತಿ ಉತ್ತರ ಪ್ರದೇಶ ಸರ್ಕಾರ ಎಲ್ಲ ರೀತಿ ವ್ಯವಸ್ಥೆ ಮಾಡಿದಾಗೂ ಸದ್ಯಕ್ಕೆ ಇವತ್ತು ಅಮಾವಾಸ್ಯೆ ಇದ್ದುದರಿಂದ ದೊಡ್ಡ ಪ್ರಮಾಣದಲ್ಲಿ ಜನ ನುಗ್ಗಿ ಬಂದಿದ್ದರಿಂದ ಈ ರೀತಿಯಾದ ಸ್ವಲ್ಪ ಗೊಂದಲ ನಿರ್ಮಾಣ ಆಗಿ ಕಾಲು ತುಳಿತಕ್ಕೆ ಈಡಾಗಿ ಇವತ್ತು ನಮ್ಮ ಬೆಳಗಾವಿ ನಗರದ 4 ಜನ ಮೃತಪಟ್ಟಿದ್ದು ಒಂದು ದುಃಖದ ಸುದ್ದಿ ಬಂದದ. ಮತ್ತು ನಾನು ಇನ್ನೊಂದು ಯಾರು ಹತ್ತರವಾಡ ಆ ಕುಟುಂಬದ ಫ್ಯಾಮಿಲಿಗೆ ಹೋಗಿ ಬಂದೆ. ಮತ್ತು ಇವರೇನು ಮಾದೇವಿ ಬಾವನೂರು ಇವರೇನಿದಾರ ನಮ್ಮ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರು, ಇಬ್ಬರು ಭಾಳ ನಿಷ್ಠಾವಂತ ಕಾರ್ಯಕರ್ತರು. ಈಗ ಅವರು ಸತಿಗೆ ಇದರಲ್ಲಿ ನಿಧನರಾಗಿದ್ದಾರೆ ಅನ್ನುವಂಥದ್ದು ಸುದ್ದಿ ಬಂದಿದೆ. ಭಾಳ ಒಂದು ದುಃಖಕರವಾದಂಥ ಒಂದು ಸುದ್ದಿ ಇದು. ಹೀಗಾಗಿ ಅವ್ರ ಕುಟುಂಬದ ಸದಸ್ಯರಿಗೆ ಒಂದು ದೇವರು ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಈಗಾಗಲೇ ಡಿ ಸಿ ಅವರು ಕೂಡ ನಾನು ಕಾಂಟ್ಯಾಕ್ಟ್ನಲ್ಲಿದ್ದೇನೆ. ಅವರು ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ಕಾಂಟ್ಯಾಕ್ಟ್ ಇದ್ದು ಮುಂದೆ ಆ ಬಾಡಿಗಳನ್ನು ತರಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು ತಗೋಡು ಅದನ್ನು ಒಂದು ಪ್ರಯತ್ನ ನಡೀತಾ ಇದೆ. ಮತ್ತು ಕುಟುಂಬದ ಸದಸ್ಯರಿಗೆ ಒಂದು ಧೈರ್ಯ ಹೇಳುವಂಥ ಕೆಲಸ ಇವತ್ತು ಎಲ್ಲರೂ ಕೂಡ ನಾವು ಮಾಡ್ತೀವಿ. ನಮ್ಮ ವೈನಿ ಮತ್ತು ನಮ್ಮ ಅಣ್ಣ ಹೋಗಿದ್ದಾರೆ ರೀ. ನಮ್ಮ ವೈನಿ ಮತ್ತು ಅಣ್ಣ ಹೋಗ್ಯಾರಿ, 30 ಮಂದಿ ಕೂಡ ಹೋಗ್ಯಾರಿ ಅವರು. ಮತ್ತು ಇವತ್ತು ಮಧ್ಯಾಹ್ನ ರಾತ್ರಿ 2:30 ಸುಮಾರು ಅವರ ಜಳಕಕ್ಕೆ ಹೋಗ್ಯಾರಿ. ಮತ್ತು ಅಲ್ಲಿ ಬಗದಾಡ ಒಳಗೆ ಅವ್ರು ಸಿಕ್ಕೊಂಡು ಬಿಟ್ಟಾರೆ. ಮತ್ತು ನಮ್ಮ ಅಣ್ಣಂದು ಪತ್ತೆ ಇಲ್ಲಂತ ನಮ್ಮ ವೈನಿ 2 ಮಟ್ಟ ನಮ್ಗೆ ಏನು ಹೇಳಿಲ್ಲ. ದವಾಖಾನೆಗೆ ಅಡ್ಮಿಟ್ ಇದ್ರು ಅವರು, ಅವ್ರಿಗೆ ಪೆಟ್ಟು ಹತ್ತೈತೆ ನಮ್ಮ ವೈನಿಗೂ. ಮತ್ತು ನಮ್ಮ ವೈನಿ ಹಿಂದೆ ಕಡಿಸಿ ಈಗ 2 ಗಂಟೆ ಮೇಲೆ ನಮ್ಗೆ ಗುರ್ತಾಗೈತೆ ರೀ. ನಮ್ಮ ಅಣ್ಣ ಡೆಟ್ ಆಗ್ಯಾರ ನಮ್ಮ